ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ನಾನು ಒಂದು ಸಾಂಪ್ರದಾಯಿಕವಾಗಿ ಮಾಡುವಂತಹ ಸಿಹಿ ಅಡಿಗೆಯೊಂದಿಗೆ ಬಂದಿದ್ದೇನೆ. ಹಲಸಿನ ಹಣ್ಣಿನ ಗೆಣಸಲೆಯನ್ನು ಮಾಡ್ತಾ ಇದ್ದೇನೆ. ನಾನಿಲ್ಲಿ ರೆಸಿಪಿಯನ್ನು ಮಾಡಲಿಕ್ಕೆ ಹಲಸಿನ ಹಣ್ಣಿನ ಬದಲಿಗೆ ಬಕ್ಕೆ ಜಾತಿಯ ಹಣ್ಣನ್ನು ತಗೊಂಡಿದ್ದೇನೆ. ಹಲಸಿನ ಹಣ್ಣಿಂದನೂ ಕೂಡ ಮಾಡ್ಬೋದು. ಇದನ್ನು ಈ ರೀತಿ ಹೆಚ್ಕೊಂಡಿದ್ದೇನೆ, ಅದನ್ನು ರುಬ್ಲಿಕ್ಕಿದೆ. ಮುಂಚೆನೇ ನಾನಿಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು 3 ರಿಂದ 4 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ. ಈಗ ಅರ್ಧವಾಗಿ ರುಬ್ಕೊಳ್ತಾ ಇದ್ದೇನೆ. ಅಂದರೆ 1 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ಈ ಹಣ್ಣನ್ನು ಅಳತೆಯಲ್ಲಿ ಹಾಕ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿ ಬೇಕಾಗುವಷ್ಟು, ಅಂದರೆ ಸ್ವಲ್ಪವೇ ನೀರನ್ನು, ಅಂದರೆ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು. ಅಂದರೆ ಇಡ್ಲಿ ಹಿಟ್ಟಿನ ಹದದಲ್ಲಿ ಇರಬೇಕು, ತುಂಬ ತೆಳುವಾಗೆಲ್ಲ ಬೇಡ. ಬಾಳೆಯಲ್ಲಿ ಹಚ್ಚಲಿಕ್ಕಿದೆ. ಇದನ್ನು ಪೂರ್ತಿಯಾಗಿ ಉಳಿದಿರುವ ಅಕ್ಕಿಯನ್ನು ಕೂಡ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಉಳಿದಿರುವಂಥ ಹಣ್ಣನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ರುಬ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿಯಾಗಿ, ಅಂದರೆ ಗಟ್ಟಿಯಾಗೇ ಇರಬೇಕು ಹಿಟ್ಟು. ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ನೋಡಿ, ಹಿಟ್ಟು ಇಷ್ಟು ದಪ್ಪವಾಗಿರಬೇಕು. ತೆಳುವಾಗಿದ್ದರೆ ಬಾಳೆಯಲ್ಲಿ ಹಚ್ಚೋದು ಕಷ್ಟ, ಹಾಗಾಗಿ ಇಷ್ಟು ಗಟ್ಟಿಯಾಗಿರಬೇಕು. ಈ ಹಿಟ್ಟನ್ನು ಪಕ್ಕಕ್ಕೆ ಇಟ್ಟು ಈಗ ಇದಕ್ಕೆ ಬೇಕಾಗುವಂಥ ಹೂರಣವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಅರ್ಧ ಕಪ್ ಆಗುವಷ್ಟು ಬೆಲ್ಲ. ಇಲ್ಲಿ ಹಣ್ಣು ಕೂಡ ಸಿಹಿಯಾಗಿರೋದ್ರಿಂದ 1 ಅರ್ಧ ಕಪ್ ಬೆಲ್ಲ ಸಾಕಾಗತ್ತೆ. ಈ ಬೆಲ್ಲ ಪಾಕ ಎಲ್ಲ ಬರೋದು ಬೇಡ, ಕರಗಿದರೆ ಸಾಕು. ನೋಡಿ, 10 ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ಈ ರೀತಿಯಲ್ಲಿ. ಇದಕ್ಕೆ ಫ್ರೆಶ್ ಆಗಿರುವಂಥ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ತೆಂಗಿನಕಾಯಿ ತುರಿಯನ್ನು ಹಾಕಿ 10 ನಿಮಿಷ ಕುದಿಲಿಕ್ಕೆ ಬಿಟ್ಟು ಇದಕ್ಕೆ 1/4 ಚಮಚ ಆಗುವಷ್ಟು ಉಪ್ಪು, ಹಾಗೆ ಪರಿಮಳಕ್ಕೋಸ್ಕರ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿ. ಇಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಸರಿಯಾಗಿ ಮಿಕ್ಸ್ ಆಗಬೇಕು. ಮತ್ತು ಪರಿಮಳಕ್ಕೋಸ್ಕರ ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಬೇಕು. ಅಂದರೆ ಇದು ಇಷ್ಟು ಆದರೆ ಸಾಕು, ತಣದ ಮೇಲೆ ಗಟ್ಟಿ ಆಗುತ್ತೆ ಇದು. ಅದಾದಮೇಲೆ ನಾನಿಲ್ಲಿ ಬಾಳೆ ಎಲೆಯನ್ನು ತೊಗೊಂಡಿದ್ದೀನಿ. ಅದ್ರ ಮೇಲ್ಗಡೆ ರೆಡಿ ಮಾಡಿ ಇಟ್ಟಿರುವಂತಹ ಅಕ್ಕಿ ಮತ್ತು ಹಲಸಿನ ಹಣ್ಣಿನ ಮಿಶ್ರಣವನ್ನು ಈ ರೀತಿಯಲ್ಲಿ ಹಾಕಿ ಆದಷ್ಟು ತೆಳುವಾಗಿ ಹಚ್ಚಬೇಕು. ಕೈಯಲ್ಲೇ ಈ ರೀತಿ ಹಚ್ಚಿದ್ರೆ ತುಂಬ ತೆಳುವಾಗಿ ಬರುತ್ತೆ ಇದು. ನೋಡಿ, ಈ ರೀತಿಯಲ್ಲಿ ಹಚ್ಚಬೇಕು. ನಂತರ ನಾವಿಲ್ಲಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೂರಣವನ್ನು, ಅಂದರೆ ತೆಂಗಿನಕಾಯಿ ಮತ್ತು ಬೆಲ್ಲದ ಮಿಶ್ರಣವನ್ನು ಕೂಡ ಅದ್ರ ಮೇಲ್ಗಡೆ 1 ಇಲ್ಲ 2 ಚಮಚ ಆಗುವಷ್ಟು ಒಂದೇ ಸೈಡಲ್ಲಿ ಹಾಕಿದರೆ ಸಾಕು. ಬಾಳೆ ಎಲೆಯನ್ನು 2 ತುದಿಯನ್ನು ಸೇರಿಸಿ ಕೆಳಗಡೆ ಮತ್ತು ಮೇಲ್ಗಡೆನೂ ಕೂಡ ಈ ರೀತಿಯಲ್ಲಿ ಮಡಚಿದ ಭಾಗವನ್ನು ಕೆಳಗಡೆ ಮಾಡಿ ಇಟ್ಟರೆ ಬಿಚ್ಕೊಳ್ಳಲ್ಲ. ಮತ್ತೊಂದು ಬಾಳೆಯಲ್ಲೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ತೆಳುವಾಗಿ ಹಚ್ಚಿದರೆ ಬೇಗನೆ ಬೇಯುತ್ತೆ ಇದು. ಹಿಟ್ಟು ಕೂಡ ಹಾಗೆ ಸ್ವಲ್ಪ ದಪ್ಪವಾಗಿಯೇ ಇರಲಿ, ಇಲ್ಲಾಂದರೆ ಹಚ್ಚುವಾಗ ಬಾಳೆ ಎಲೆಯಿಂದ ಹೊರಗಡೆ ಬರೋದು ಕಾರಣ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು. ನೋಡಿ, ಈ ರೀತಿಯಲ್ಲಿ ಮಡಚಿ ನಿಧಾನವಾಗಿ 2 ಕಡೆನೂ ಕೂಡ ಹೀಗೆ ಮಡಚಬೇಕು. ಇದನ್ನು ಕೆಲವರು ಇಡ್ಲಿ ಬೇಯಿಸೋ ಥರನೇ ಬೇಯಿಸ್ತಾರೆ. ನಾನಿಲ್ಲಿ ಇದನ್ನು ಕಬ್ಬಿಣದ ಬಂಡಿಯ ಮೇಲುಗಡೆ ಈ ರೀತಿಯಲ್ಲಿ ಇಟ್ಟು ಬೇಯಿಸ್ತಾ ಇದ್ದೇನೆ. ಆ ಥರನೂ ಕೂಡ ಮಾಡಬಹುದು. ಇದು ಬೇಯಲಿಕ್ಕೆ ಸ್ವಲ್ಪ ಹೆಚ್ಚು ಟೈಮು ಬೇಕು. ಹೀಗೆ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಿಸಬೇಕು 2 ಕಡೆನೂ. ನೋಡಿ, ಇದು ನೋಡಲಿಕ್ಕೆ ಬಾಳೆ ಎಲೆ ಕಪ್ಪಗಾಯಿತು ಅಂತ ಅನಿಸಿದ್ರು ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಹಲಸಿನ ಹಣ್ಣಿನ ಪರಿಮಳ ಘಮ ಅಂತ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು 5 ರಿಂದ 6 ನಿಮಿಷ ಬೇಕು ಇದು ಬೇಯಿಸಲಿಕ್ಕೆ. ಮತ್ತೊಂದು ಬಾಳೆ ಎಲೆ ಸುತ್ತಿರೋದನ್ನು ಕೂಡ ಹಾಕಿ ಅದೇ ರೀತಿಯಲ್ಲಿ ಬೇಯಿಸಿದರೆ ಆಯಿತು. ಹಾಗೆ ಗೆಣಸಲೆಯನ್ನು ಬಾಳೆ ಎಲೆಯಿಂದ ತೆಗೆಯುವಾಗ 10 ನಿಮಿಷ ಬಿಟ್ಟು ತೆಗೀರಿ. ಅಂದರೆ ಬಿಸಿ ಇರುವಾಗ ತೆಗಿಬಾರ್ದು, ಇಲ್ಲಾಂದರೆ ಬಾಳೆ ಎಲೆಗೆ ಅಂಟ್ಕೊಂಡು ತೆಗೆಯೋದು ಸ್ವಲ್ಪ ಕಷ್ಟ. ತುಪ್ಪದೊಟ್ಟಿಗೆ ಇದನ್ನು ತಿನ್ಬೋದು. ಮಕ್ಕಳಿಗೆ, ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು, ಅವರು ಅತ್ತೆ ಮಾಡಿದಂತೆ ಇದು ತುಂಬ ಒಂದು ಹಳೆ ಕಾಲದ ತಿಂಡಿ ಅಂತ. ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಪರಿಶ್ರಮ ಕಿಚನ್ನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಧನ್ಯವಾದಗಳು.